ಹಾಯ್ ವೀಕ್ಷಕರೇ, ನಾನೇ ನಳಮಹಾರಾಜ ಕಾರ್ಯಕ್ರಮಕ್ಕೆ ಸ್ವಾಗತ. ರುಚಿ ರುಚಿಯಾದ ವಿಭಿನ್ನವಾದ ನಳಪಾಕವನ್ನ ನಿಮಗೆ ಪರಿಚಯಿಸುವ ಕಾರ್ಯಕ್ರಮವೇ ನಾನೇ ನಳಮಹಾರಾಜ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಯಾವ ನಳಮಹಾರಾಜರು ಬರ್ತಿದ್ದಾರೆ, ಏನೆಲ್ಲ ಅಡುಗೆಗಳನ್ನ ಮಾಡ್ಕೊಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗಿದ್ಯಾ? ನಮಗೂ ಕೂಡ ಇದೀರಿ. ಮತ್ಯಾಕ್ ತಡ ಮಾಡೋದು, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಲೋ ಹಲೋ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಸರಿ, ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ರಾಜೇಶನಗರ, ಬೆಂಗಳೂರಿಂದ. ಓಕೆ, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ವಿಕ್ರಮ್ ನಾಯ್ಡು. ಫೈನ್. ವಿಕ್ರಮ್ ಅವರೇ, ಇವತ್ತು ಯಾವ ರೆಸಿಪಿಯನ್ನ ನಮ್ಗೆ ಹೇಳ್ಕೊಡ್ತೀರಾ? ಇವತ್ತು ನಾನು ನಿಮಗೆ ವೆಜ್ ಅಂದರೆ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ. ಓಕೆ, ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಒಂದ್ಸತಿ ತೋರಿಸ್ಬಿಡಿ. ಶ್ಯೂರ್ ಮೇಡಮ್. ಫಸ್ಟು ನಮಗೆ ಚಕ್ಕೆ ಬೇಕು, ಲವಂಗ, ಓಕೆ, ಸೋಂಪು, ಪೆಪ್ಪರ್, ಕ್ಯಾಶ್ಯೂ, ಗೋಡಂಬಿ, ಅರಿಶಿನ, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊ, ಪುದೀನ, ಇದು ನಾವು ರುಬ್ಬಿಟ್ಕೊಂಡಿರೋದು ಕಾಯಿ ತುರಿ, ಈರುಳ್ಳಿ, ಕಸ್ತೂರಿ ಮೇಥಿ, ಬಿರಿಯಾನಿ ಎಲೆ, ಹಾಗೆ ಎಣ್ಣೆ, ಅಕ್ಕಿ, ಹಾಗೆ ಮೇಯ್ನಾಗಿ ಬೇಕಾಗಿರೋವಂಥ ಮಶ್ರೂಮ್. ಸೊ ವಿಕ್ರಮ್ ಅವರೇ, ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ತೋರಿಸ್ಕೊಟ್ರಿ. ಈಗ ಹೇಗೆ ಸ್ಟಾರ್ಟ್ ಮಾಡಬೇಕು ಅದಂತ? ಈಗ ನಾವು ಒಂದು ಮಸಾಲೆ ರುಬ್ಕೋಬೇಕು. ಓಕೆ, ಫಸ್ಟ್ ಮಸಾಲೆ ರುಬ್ಕೋಬೇಕು. ಸರಿ, ಅದಕ್ಕೆ ಫಸ್ಟ್ ನಮಗೆ ಈರುಳ್ಳಿ, ಓಕೆ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಪೆಪ್ಪರ್, ಸೋಂಪು ಮತ್ತು ಕೊತ್ತಂಬರಿ ಸ್ವಲ್ಪ ಎಲ್ಲ ಹಾಕಿ ರುಬ್ಕೋಬೇಕು. ಓಕೆ, ಸೋಂಪು ಕೂಡ ಹಾಕ್ತಾ ಇದ್ದೀರಾ? ಹಾಂ, ಹೌದು. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಮತ್ತೆ ಜೀರ್ಣಕ್ಕೆ ಒಳ್ಳೆಯದು. ಓಕೆ, ಫೈನ್. ರುಬ್ಬಿಡ್ತೀನಿ ಅನ್ಸುತ್ತೆ. ಸೊ ವಿಕ್ರಮ್ ಅವರೇ, ಗ್ರೈಂಡ್ ಆಗಿದೆ. ಹಾಂ, ಸಾಕು ಮೇಡಮ್. ಈಗ ನೆಕ್ಸ್ಟ್ ಏನು ಮಾಡೋದು? ಈಗ ಮಶ್ರೂಮ್ನ ತೊಳ್ಕೊಳ್ಳೋಣ. ಓಕೆ, ನೀರು ಹಾಕ್ಲಾ? ಹಾಂ ಹಾಂ, ಸಾಕು ಸಾಕು. ಈಗ ತೊಳೆದಿದ್ದು ಆಯಿತು. ಇದನ್ನ ಚಾಪ್ ಮಾಡ್ಕೊಂಡ್ಬಿಡೋಣ. ಓಕೆ, ಚಾಕುವಲ್ಲಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕಾ? ಇಲ್ಲ, ಅದು ದಪ್ಪಾಗೇ ಇರಲಿ. ಒಂದು 2 ಭಾಗ ಮಾಡ್ಕೊಂಡ್ರೆ ಸಾಕು. ಮಾಡಲಾ? ಹಾಂ, ಮಾಡಿ. ಸೊ ಮನೇಲಿ ಏನು ಮಾಡ್ಕೊಂಡಿರ್ತೀರಾ ನೀವು? ನಮ್ಮದು ಬಿಸ್ನೆಸ್ ಇದೆ. ಏನು ಬಿಸ್ನೆಸ್? ನಾವು ಸ್ಪೆಷಲ್ ಕಟಿಂಗ್ ಟೂಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಓಕೆ, ಇದು ನನ್ನ ಜಸ್ಟ್ ಒಂದು ಹಾಬಿ. ನೈಸ್. ಯಾವಾಗಿಂದ ಕಲ್ತ್ರಿ ಇದನ್ನೆಲ್ಲ? ಈಗ ಇದು ನಮ್ಮ ತಾಯಿ ನನಗೆ ಹೇಳ್ಕೊಟ್ಟಿದ್ದು. ಓಕೆ, ಅವಾಗ ನಾನೇ ಮಾಡ್ತಾ ಇರ್ತೀನಿ ಮನೇಲಿ ಮಾಡ್ತಿರ್ತೀರಾ ಫ್ರೀಕ್ವೆಂಟ್ಲಿ? ಹೌದು. ಯಾರ್ಯಾರು ಇರೋದು ನೀವು ಮನೇಲಿ? ನಮ್ಮದು ದೊಡ್ಡ ಫ್ಯಾಮಿಲಿ. ನಮ್ಮ ಅಜ್ಜಿ, ನಮ್ಮ ತಂದೆ, ನಮ್ಮ ತಾಯಿ, ಓಕೆ, ನಂಗೆ 2 ಮಕ್ಕಳು, ವೈಫ್, ಎಲ್ಲರೂ ಇದ್ದಾರೆ. ಜಾಯಿಂಟ್ ಫ್ಯಾಮಿಲಿ? ಹೌದು, ದೊಡ್ಡ ಜಾಯಿಂಟ್ ಫ್ಯಾಮಿಲಿ. ಸೊ ವೈಫು ಹೌಸ್ ವೈಫಾ? ಹಾಂ, ಹೌದು, ಈಸ್ ಅ ಹೋಮ್ ಮೇಕರ್. ನೆಕ್ಸ್ಟ್ ಏನು ಮಾಡೋದು? ಈಗ ನಾವು ಪಾತ್ರೆ ತಗೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಓಕೆ, ಈಗ ನಾವು ಎಣ್ಣೆ ಹಾಕೊಳ್ಳೋಣ. ಓಕೆ, ಎಣ್ಣೆ ಸ್ವಲ್ಪ ಕಾಯಬೇಕು. ಚೈಲ್ಡ್ಹುಡ್ಡಿಂದನೂ ನೀವು ಅಡುಗೆ ಮಾಡ್ಕೊಂಡು ಬರ್ತಿದ್ದೀರಾ? ಇಲ್ಲ ಮೇಡಮ್, ಜಸ್ಟ್ ಒಂದು ಹಾಬಿ. ನಾನು 10th ಸ್ಟ್ಯಾಂಡರ್ಡ್ ಮುಗಿದ್ಮೇಲೆ ಅವಾಗಿಂದ ಮಾಡ್ತಾಯಿದ್ದೆ. ನಿಮ್ಮ ಫೇವ್ರೆಟ್ ಡಿಶ್ ಯಾವುದು? ನಾನು ಮಾಡೋದು? ನಾನು ಆ್ಯಕ್ಚುಲಿ ನಾನ್ ವೆಜ್ ವೆಜಿಟೇರಿಯನ್. ನನಗೆ ತುಂಬ ನಾನ್ ವೆಜ್ ಇಷ್ಟ. ನಾನು ಚಿಕನ್ ಬಿರಿಯಾನಿ ಆ ಥರ ಮಾಡ್ತೀನಿ. ನಿಮ್ಮ ಮನೆಯವ್ರಿಗೆ ಯಾವ್ದು ಇಷ್ಟ? ಅವ್ರಿಗೆ ಕಬಾಬ್, ಚಿಕನ್ ಕಬಾಬ್, ಚಿಕನ್ ಲಾಲಿಪಾಪ್ ತುಂಬ ಇಷ್ಟ. ನೀವು ಮಾಡ್ತೀರಾ ಅದನ್ನ? ಹಾಂ, ಮಾಡ್ತೀನಿ ಮೇಡಮ್. ನೈಸ್. ಈಗ ಎಣ್ಣೆ ಕಾದಿದೆ ಅನ್ಸುತ್ತೆ. ಎಣ್ಣೆ ಕಾದಿದೆ ಅನ್ಸುತ್ತೆ. ಅದಕ್ಕೆ ನಾವು ತಂದಿಟ್ಕೊಂಡಿರೋಂಥ ಪಟ್ಟೆ, ಲವಂಗ, ಕ್ಯಾಶ್ಯೂ ಹಾಕೊಳ್ಳೋಣ. ಓಕೆ, ಅದೇ ಈ ಪೆಪ್ಪರು ಹಾಕೊಳ್ಳೋಣ. ಹಾಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಆಮೇಲೆ ಈ ಬಿರಿಯಾನಿ ಎಲೆನೂ
ಇದರಲ್ಲೇ ಎಣ್ಣೆಲೆ ಹಾಕ್ಬೋದು. ಎಣ್ಣೆಲೆ ಹಾಕ್ಬೋದು. ಜೊತೆಗೆ ಇಲ್ಲಿ ಕಸ್ತೂರಿ ಮೇಥಿ ತೊಗೊಂಡಿದ್ದೀವಲ್ಲ ಅದನ್ನು ಇದರಲ್ಲೇ ಹಾಕ್ಕೊಂಡು ಜಸ್ಟ್ ಲೈಟಾಗಿ ಹಾಕೋಬೇಕು. ಇವಾಗ ನಾವು ಈರುಳ್ಳಿನ ಚಾಪ್ ಮಾಡಿಕೊಂಡಿದ್ದೀವಲ್ಲ ಅದನ್ನ ಫುಲ್ಲಾಗಿ ಹಾಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು. ಫ್ರೀ ಟೈಮಲ್ಲಿ ಏನು ಮಾಡ್ತಿರ್ತೀರಾ? ಫ್ರೀ ಟೈಮಲ್ಲಿ ನಾನು ವಾಕಿಂಗ್ ಹೋಗ್ತೀನಿ ಮತ್ತು ಫ್ರೆಂಡ್ಸ್ನ ಮೀಟ್ ಮಾಡ್ತೀನಿ. ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಅವನ್ನೆಲ್ಲ ಮೀಟ್ ಮಾಡ್ತಾ ಇದ್ದರೆ ನಾನು ಸಂಡೇ ಹೋಗೋದೇ ಗೊತ್ತಾಗಲ್ಲ. ಅಡುಗೆ ಮಾಡೋದು ಬಿಟ್ಟು ಮತ್ತೆ ಏನು ಹಾಬೀಸ್ ಇದೆ ನಿಮಗೆ? ನಾನು ವಾಕ್ ಮಾಡ್ತೀನಿ, ನಮ್ಮ ಫ್ರೆಂಡ್ಸ್ ಜೊತೆ ವಾಕ್ ಮಾಡ್ತೀನಿ. ಲಾಂಗ್ ಡ್ರೈವ್ಸ್ ಹೋಗ್ತೀವಿ. ಸೊ ಫ್ರೆಂಡ್ಸ್ ಜೊತೆ ಹೋಗೋದು ತುಂಬ ಆಸೆ. ಹೌದು. ಮನೇಲಿರೋದು ಬೋರಿಂಗ್. ಯೂಶ್ವಲಿ ಎಲ್ಲ ಬಾಯ್ಸ್ಗೂ ಅದೇ ಅಲ್ಲ. ನಿಮ್ಮ ಹೆಂಡತಿ ನೋಡ್ತಿರ್ತಾರೆ, ನೀವು ಮನೆಗೆ ಹೋಗಿ ಇದೆ ಅವಾಗ. ಅವರು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಲ್ಲ. ನೈಸ್. ಸೊ ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ನಾವು ಲೈಟಾಗಿ ಟೊಮೆಟೊ ಹಾಕೋದು. ಇದು ಚೆನ್ನಾಗಿ ಬೇಯ್ತಾ ಇದೆ ಈಗ. ಸೊ ನಿಮಗೆ ಟ್ರಾವೆಲಿಂಗ್ ಅಂದರೆ ಇಷ್ಟ? ಹೌದು. ಆಲ್ ಓವರ್ ಕರ್ನಾಟಕ ಸುತ್ತಿದ್ದೀರಾ? ಎಲ್ಲ ಕಡೆ ಹೋಗ್ಬಿಡಿ. ಆಲ್ ಓವರ್ ಇಂಡಿಯಾ? ಆಲ್ ಓವರ್ ಇಂಡಿಯಾ ಇಲ್ಲ, ಸ್ವಲ್ಪ ಇನ್ನೂ ಮಾಡ್ತಾ ಇದೆ. ಇನ್ನೂ ಟೈಮ್ ಇದೆಯಲ್ಲ? ಟೈಮ್ ಇದೆ. ಆಲ್ಮೋಸ್ಟ್ ಸೌತ್ ಇಂಡಿಯಾ ಎಲ್ಲ ಸುತ್ತಿಬಿಟ್ಟಿದ್ದೀವಿ. ಈಗ ಏನಿದ್ರು ನಾರ್ತ್ ಇಂಡಿಯಾ ಟಾರ್ಗೆಟ್ ಮಾಡಿದ್ದೀವಲ್ಲ. ಓಕೆ. ಈಗ ನಾವು ಚಾಪ್ ಮಾಡಿರೋ ಅಲ್ಲ ಮಸಾಲೆ ತಗೊಳ್ಳೋಣ. ಇವಾಗ ಈ ಮಸಾಲೆನ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಂಬೋದು. ಈಗ ಎಣ್ಣೆಲಿ ಕರ್ಕೊಂಡು ಮಸಾಲೆನೆಲ್ಲ ಫ್ರೈ ಮಾಡ್ಕೋಬೇಕು. ಹೌದು. ಮಸಾಲೆ ಫ್ರೈ ಆದಮೇಲೆ ನಾವು ಮಶ್ರೂಮ್ ಹಾಕೋಣ. ಸ್ವಲ್ಪ ಫ್ರೈ ಆಗಬೇಕು. ನಿಮ್ಮದೇ ಒಂದು ಬಿಸ್ನೆಸ್ ಇದೆ ಅಂತ ಹೇಳಿದ್ರಿ ಅಲ್ವಾ? ಹೌದು. ಸ್ಯಾಟರ್ಡೆ ಸಂಡೇ ಫ್ರೀ? ಸ್ಯಾಟರ್ಡೇ ಇರಲ್ಲ ಮೇಡಮ್, ನಮ್ಮದು ಸಂಡೇ ಮಾತ್ರ ಫ್ರೀ ಇರುತ್ತೆ. ಸ್ಯಾಟರ್ಡೇನೂ ನಾವು ವರ್ಕಿಂಗ್. ಸಚ್ ಹಾರ್ಡ್ ವರ್ಕಿಂಗ್. ಹಾರ್ಡ್ ವರ್ಕಿಂಗ್ ಅಂತಲ್ಲ, ಬಟ್ ಸ್ಯಾಟರ್ಡೇ ಯೂಶ್ವಲ್ ಆಗಿ ನಮ್ಮದು ಇರುತ್ತೆ. ಈಗ ಮಶ್ರೂಮ್ ಹಾಕೊಳ್ಳೋಣ. ಹಾಕ್ಲಾ? ಹಾಂ ಹಾಕ್ಬಿಡಿ. ಮಶ್ರೂಮನ್ನ ಮುಂಚೆನೇ ಕುದಿಸಿಟ್ಕೊಂಡಿದ್ರಾ ಅಥವಾ ಹೇಗೆ? ಇಲ್ಲ, ಮಶ್ರೂಮ್ಗೆ ಜಾಸ್ತಿ ಬೇಯೋ ಇದು ಇರಬಾರ್ದು. ಓಕೆ. ಇಟ್ಸ್ ಜಸ್ಟ್ ತೊಳ್ಕೊಂಡ್ರೆ ಸಾಕು. ಈಗ ನಾವು ಸ್ವಲ್ಪ ಹಳದಿ ಹಾಕೊಳ್ಳೋಣ. ಅರಿಶಿನ. ಓಕೆ. ಇದ್ರ ಜೊತೆಗೆ ಹಾಂ, ಇದ್ರ ಜೊತೆಗೆ ನಾವು ಸ್ವಲ್ಪ ಧನಿಯಾ ಪುಡಿ, ಖಾರನೂ ಅಷ್ಟೇ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು. ಯೂಶ್ವಲ್ ಆಗಿ ನಾವು ಪೆಪ್ಪರು ಹಾಕಿದ್ದೀವಿ ಇದರಲ್ಲಿ, ಸೊ ಅದರಿಂದ ಖಾರ ಜಾಸ್ತಿನೇ ಇರುತ್ತೆ. ಸೊ ಅವರ ರುಚಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಖಾರ ಬೇಕು ಅಂತ. ಓಕೆ. ಈಗ ನಾವು ತುರ್ಕೊಂಡಿದ್ದೀವಲ್ಲ ಕಾಯಿ ತುರಿ, ಅದನ್ನು ಇದರೊಳಗೆ ಹಾಕ್ಬಿಡೋಣ. ಒಂದು ಸ್ವಲ್ಪ ಮೆಣಸಿನಕಾಯಿ ಹಾಕ್ತೀನಿ. ಈಗ ನಾವು ಅಕ್ಕಿ ಹಾಕ್ಕೊಳ್ಳೋಣ. ಓಕೆ. ಸೊ ಆಲ್ರೆಡಿ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕಬೇಕು. ಈಗ ಅಕ್ಕಿನ ಅದರೊಳಗೆ ಮಿಕ್ಸ್ ಮಾಡಬೇಕು. ಇದು ಎಷ್ಟು ವಿಷಲ್ ಆಗಬೇಕು? ಇದು ಸಾಮಾನ್ಯವಾಗಿ 2-3 ವಿಷಲ್ ಬಂದರೂ ಸಾಕು. 2 ವಿಷಲ್ ಬಂದು ನಾವು ಸಿಮ್ ಮಾಡಿದ್ರೆ ಲೋ ಮಾಡಿಬಿಟ್ಟು ಬಿಟ್ಟು ಆಮೇಲೆ ಒಂದು 2 ನಿಮಿಷ ಬಿಟ್ಟರೆ ಸರಿ ಕುಕ್ ಆಗ್ಬಿಡುತ್ತೆ. ಇದಕ್ಕೆ ನಾವು ಎಲ್ಲ ಮಾಡಿದು
ಸಾಲ್ಟ್ ಹಾಕಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಸಾಲ್ಟ್ ಹಾಕೋಬೇಕು. ಓಕೆ. ಯಾಕೆ ನಾವು ಲಾಸ್ಟಲ್ಲಿ ಸಾಲ್ಟ್ ಹಾಕಿ ಮಶ್ರೂಮ್ ಮಾಡಬೇಕಾದ್ರೆ ಮಾತ್ರ ಲಾಸ್ಟಲ್ಲಿ ಹಾಕಬೇಕು, ಇಲ್ಲಾಂದರೆ ಮಶ್ರೂಮು ನೀರು ಬಿಟ್ಬಿಡುತ್ತೆ. ಓಕೆ. ಈಗ ನಾವು ನೀರು ಹಾಕೊಳ್ಳೋಣ. ಹಾಕ್ಲಾ? ನೆಕ್ಸ್ಟು ನಾವು ಇದ್ರ ಮೇಲೆ ಜಸ್ಟ್ ಲೈಟಾಗಿ ಪುದೀನ ಹಾಕೋಣ. ಪುದೀನ ಎಲೆ. ಓಕೆ. ಜಸ್ಟ್ ಫ್ಲೇವರ್ಗೆ ಅಷ್ಟೇ ಇದು. ಎಲ್ಲರೂ ಗಾರ್ನಿಷ್ ಮಾಡಕ್ಕೆ ಯೂಸ್ ಮಾಡ್ತಾರೆ, ನೀವು ಮುಂಚೆನೇ ಹಾಂ, ಫ್ಲೇವರ್ ಮಾಡೋದು. ಓಕೆ. ಈಗ ನಾವು ಕುಕ್ಕರ್ನ 3 ವಿಸಿಲ್ಸ್ ಬರುತ್ತೆ. ಓಕೆ. ಸೊ ಫ್ರೀ ಟೈಮಲ್ಲಿ ಕುಕ್ ಮಾಡ್ತಿರ್ತೀರಿ ಅಂತ ಹೇಳಿದ್ರಿ, ಏನೇನೆಲ್ಲ ಕುಕ್ ಮಾಡ್ತೀರಾ? ನಮ್ಮ ತಾಯಿಗೆ ನಾನು ಮಾಡೋದು ಆಮ್ಲೆಟ್ ಅಂದರೆ ತುಂಬ ಇಷ್ಟ. ಓಕೆ. ಎಗ್ ಆಮ್ಲೆಟ್ ಅಂದರೆ ಅದು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಮತ್ತು ನಾನು ಮಶ್ರೂಮ್ ಚಿಲ್ಲಿ ಮಾಡ್ತೀನಿ, ಸೊ ಅದನ್ನು ಚೆನ್ನಾಗಿ ಇಷ್ಟಪಡ್ತೀನಿ. ಓಕೆ. ಆಮೇಲೆ ಮಶ್ರೂಮ್ ನಾನ್ ವೆಜ್ಜಲ್ಲಿ ಯಾವ್ಯಾವ ಐಟಮ್ಸ್ ಮಾಡ್ತೀರಾ? ನಾನು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಾಡ್ತೀನಿ, ಮತ್ತು ಚಿಕನ್ ಸೇರ್ವತ್ರ ಅಂದರೆ ಸಾರು ಥರ ಮಾಡ್ತೀನಿ, ಗ್ರೇವಿ ಟೈಪು. ಆಮೇಲೆ ಚಿಕನ್ ಲಾಲಿಪಾಪ್ ಮತ್ತು ಚಿಕನ್ ಮಂಚೂರಿ ಆ ಥರ ಎಲ್ಲ. ಓಕೆ. ನಿಮ್ಮ ಫ್ರೆಂಡ್ಸ್ಗೂ ತಿನ್ಸಿದ್ದೀರಾ ಯಾವತ್ತಾದ್ರೂ? ಹಾಂ, ಡೆಫಿನೆಟಾಗಿ. ಮನೆಗೆ ಬರ್ತಿರ್ತಾರೆ ಸಂಡೇಸ್ ಎಲ್ಲ? ಸಂಡೇಸ್ ಬರ್ತಾ ಇರ್ತಾರೆ. ನಾವು ಏನು ಮಾಡ್ತೀವಿ, ಎಲ್ಲ ಕ್ಯಾಂಪ್ ಮಾಡ್ತೀವಿ. ಈಗ ಆಗಿದೆ, ಒಂದು ಕುಕ್ಕರ್ ಆರಬೇಕು ಈಗ. ನೋಡೋದಲ್ಲ ವೀಕ್ಷಕರೇ, ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ. ಇಷ್ಟು ಈಸಿಯಾಗಿ ಸಿಂಪಲ್ ಆಗಿ ಮಶ್ರೂಮ್ ಬಿರಿಯಾನಿ ಮನೆಯಲ್ಲಿ ಮಾಡೋದು ಹೇಗೆ ಅಂತ ನಮ್ಮ ವಿಕ್ರಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ವಿಕ್ರಮ್ ಅವರೇ, ಮೋಸ್ಟ್ಲಿ ರೆಡಿ ಆಗಿದೆ ಅನ್ಸುತ್ತೆ. ಹೌದು, ಓಪನ್ ಮಾಡೋಣ. ಓಕೆ. ಈಗ ಆ ಸ್ಮೆಲ್ ಎಷ್ಟು ಘಮ್ ಅಂತ ಬರ್ತಾ ಇದೆ ಅಬ್ಬಾ. ಈಗ ಓಕೆ. ಮಿಕ್ಸ್ ಮಾಡಿಕೊಡ್ತೀನಿ, ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ನನಗಂತೂ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ನಾನು ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ. ನಿಜವಾಗ್ಲೂ ಬಿರಿಯಾನಿ ಟೇಸ್ಟೇ ಕೊಡ್ತಾ ಇದೆ ವಿಕ್ರಮ್ ಅವರೇ, ಸಖತ್ತಾಗಿದೆ. ಸೊ ವೀಕ್ಷಕರೇ, ಬಿರಿಯಾನಿ ಮಾತ್ರ ಸಖತ್ತಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಈಗ ಇನ್ನೊಂದು ರೆಸಿಪಿ ಮಾಡುವಂತಹ ಸಮಯ, ಅದೇನು ಮಾಡ್ತಾರೆ ಅಂತ ಅವ್ರಿಗೆ ಕೇಳ್ತೀನಿ. ಅದಕ್ಕೂ ಮುಂಚೆ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.